ತಾತ ನಿನ್ನಂತ ಭಿಕಾರಿನ ನನ್ ಜೊತೆ ಮದುವೆ ಮಾಡಿಸಿ ನನ್ ಜೀವನನೇ ಹಾಳು ಮಾಡಿದ್ರು. ನನ್ನ ಸ್ನೇಹಿತರ ಗಂಡಂದ್ರೆಲ್ಲ ಅವರಿಗೆ ಬ್ರಾಂಡೆಡ್ ಗಿಫ್ಟ್ ಕೊಡ್ತಾರೆ, ಆದ್ರೆ ನೀನ್ ಕೊಡೋದು ಅದೇ ಗುಲಾಬಿ ಹೂ ಮತ್ತೆ ಕಿತ್ತೋಗಿರೋ ಗ್ರೀಟಿಂಗ್ ಕಾರ್ಡ್ ಅಷ್ಟೇ ಅಂತ ನಗರದ ಶ್ರೀಮಂತ ಹುಡುಗಿ ಸಾನ್ಯಾ ಬೈತಿದ್ರೆ ಅವಳ ಎದುರು ಅದೇ ಸಿಟಿಲಿ 10 ರೂಪಾಯಿ ಚಿಪ್ಸ್ಗೋಸ್ಕರ ಬೀದಿ ಬೀದಿ ಅಲಿತಿದ್ದ ಅವಳ ಗಂಡ ಡೆಲಿವರಿ ಬಾಯ್ ಸಾಮ್ರಾಟ್ ತಲೆ ತಗ್ಗಿಸ್ಕೊಂಡು ನಿಂತಿದ್ದ. ಕೆಲವು ದಿನಗಳ ಮುಂಚೆ ಸಾನ್ಯಾ ತನ್ನ ಪ್ರೈವೇಟ್ ಪೆಂಟ್ ಹೌಸ್ ನಲ್ಲಿ ಆರಾಮಾಗಿ ಒಬ್ಳೆ ಮಲಗಿದ್ಲು. ಆದ್ರೆ ಅವಳು ಎದ್ದೇಳ್ಬೇಕಾದ್ರೆ ಅವಳ ಪಕ್ಕ ಡೆಲಿವರಿ ಬಾಯ್ ಸಾಮ್ರಾಟ್ ಕೂಡ ಮಲಗಿದ್ದ. ಅವರ ಇಬ್ರು ಮೈ ಮೇಲೆ ಯಾವುದೇ ಬಟ್ಟೆಗಳು ಇರ್ಲಿಲ್ಲ. ಏಯ್, ಏನೋ ಮಾಡ್ದೆ ನನ್ಗೆ, ಯಾರ್ ನೀನು, ಹೇಗೊಳಗ್ ಬಂದ್ಯೋ ಅಂತ ಸಾನ್ಯಾ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾಗ್ಲೇ ಅಲ್ಲಿಗೆ ಅವಳ ತಾತ ಶ್ರೀಕಂಠ ದತ್ತರು ಎಂಟ್ರಿ ಕೊಟ್ಟಿದ್ರು. ಸಾನ್ಯಾ, ನಮ್ಮ ಫ್ಯಾಮಿಲಿಯ ರೀತಿ ರಿವಾಜು ಏನು? ನಮ್ ಫ್ಯಾಮಿಲಿಯ ಮರ್ಯಾದೆನ 3 ಕಾಸಿಗೆ ಹರಾಜಾಕ್ಬೇಕಂತ ಎಷ್ಟು ದಿನದಿಂದ ಹೊಂಚಾಗ್ತಿದ್ದೆ. ಈಗ ನೀನ್ ಮಾಡಿರೋ ತಪ್ಪಿಗೆ ನಮ್ಮ ಮನೆತನದ ನಿಯಮದ ಪ್ರಕಾರ ಇವನನ್ನೇ ಮದುವೆ ಆಗ್ಬೇಕು. ಇನ್ಮೇಲೆ ಇವನೇ ನಮ್ಮ ಮನೆ ಅಳಿಯ ಅಂತ ತಮ್ಮ ಖಡಕ್ ನಿರ್ಧಾರವನ್ನ ಹೇಳ್ಬಿಟ್ರು. ಆಗ ಅವರ ಪಕ್ಕ ನಿಂತಿದ್ದ ಸಾನ್ಯಾಳ ಸ್ವಂತ ಅಣ್ಣ ಸೂರಜ್ ವಿಚಿತ್ರವಾಗಿ ನಕ್ಕು ತಾತನ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ. ಇತ್ತ ತಾತನ ಆ ಮಾತುಗಳನ್ನ ಕೇಳಿದ ಸಾನ್ಯಾಗೆ ಕಾಲ ಕೆಳಗಿನ ನೆಲವೇ ಕುಸ್ತು ಹೋದಂಗಾಯ್ತು. ಒಂದೇ ದಿನದಲ್ಲಿ ತನ್ನ ಜೀವನ ಹೀಗೆ ತಲೆ ಕೆಳಗಾಗುತ್ತೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ವಿಚಿತ್ರ ಏನಂದ್ರೆ ಸಾಮ್ರಾಟ್ಗೂ ತಾನು ಹೇಗೆ ಇಲ್ಲಿಗೆ ಬಂದೆ ಅನ್ನೋದು ತಿಳಿದಿರ್ಲಿಲ್ಲ. ಹಿಂದಿನ ದಿನ ಅವನ ಗರ್ಲ್ ಫ್ರೆಂಡ್ ವೈಭವಿ ಅವನ ಬಡತನವನ್ನ ಊರವ್ರ ಮುಂದೆ ಹೀಯಾಳಿಸಿ ಅವಮಾನ ಮಾಡಿ ಜಗನ್ ಅನ್ನೋ ರಿಚ್ ಹುಡುಗರ ಜೊತೆ ಸೇರಿ ಅವನನ್ನ ಡಂಪ್ ಮಾಡಿದ್ಲು. ಅದೇ ನೋವಲ್ಲಿ ಕಂಠ ಪೂರ್ತಿ ಕುಡಿದು ಬೀದಿಲಿ ಬಿದ್ದೋಗಿದ್ದ. ಆದ್ರೆ ಮಾರನೇ ದಿನ ಅವನು ಕಣ್ಬಿಟ್ಟಾಗ ಅವನು ಸಾನ್ಯಾ ಬೆಡ್ರೂಮ್ ನಲ್ಲಿದ್ದ. ಈ ಘಟನೆ ನಡೆದು ಕೆಲವು ದಿನಗಳಾದವು. ಸಾಮ್ರಾಟ್ ಈಗ ಸಾನ್ಯಾ ಮನೆಯಲ್ಲೇ ಉಳ್ಕೊಂಡಿದ್ದ. ಸಾನ್ಯಾ ತಂದೆ ತಾಯಿರಂತೂ ಅವನನ್ನ ಮನೆ ಕೆಲಸದವನಿಗಿಂತ ಚೀಪ್ ಆಗಿ ನೋಡ್ತಿದ್ರು. ಸಾನ್ಯಾ ತಾಯಿ ಶರ್ಮಿಳಾಗೆ ಅವಳನ್ನ ಚಿರಾಗ್ ಅನ್ನೋ ದೊಡ್ಡ ಮನೆತನದ ಹುಡುಗನ್ ಜೊತೆ ಮದುವೆ ಮಾಡ್ಬೇಕಂತ ತುಂಬಾ ಕನ್ಸ್ ಕಟ್ಕೊಂಡಿದ್ಲು. ಸಾನ್ಯಾಳ ಅಣ್ಣ ಸೂರಜ್, ಚಿರಾಗ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಸಾನ್ಯಾಳ ಬ್ಯೂಟಿ ಬಗ್ಗೆ ಹೆವಿ ಅಟ್ರಾಕ್ಟ್ ಆಗಿ ಅವಳನ್ನ ಪಡ್ಕೋಬೇಕಂತ ಅವನ ಮನ್ಸಲ್ಲೂ ಹುಚ್ಚಾಸೆ ಮೂಡಿತ್ತು. ಆದ್ರೆ ಈಗ ಶರ್ಮಿಳಾ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು. ತಾತ ತಗೊಂಡ ನಿರ್ಧಾರಕ್ಕೆ ಎದುರು ಮಾತಾಡೋಕೆ ಧೈರ್ಯ ಇಲ್ಲದ ಅವರೆಲ್ಲ ತಮ್ಮ ಎಲ್ಲಾ ಕೋಪವನ್ನು ಸಾಮ್ರಾಟ್ ಮೇಲೆ ಹಾಕ್ತಿದ್ರು. ಯಾವಾಗ ಸಾನ್ಯಾ ತಾತನ ಎದುರು ಸಿಕ್ಕಾಕೊಂಡ್ಲೋ ಆಗ್ಲೇ ಅವಳು ಕೊಂಡದ ಮನೆತನದ ಉತ್ತರಾಧಿಕಾರಿ ಆಗೋ ಚಾನ್ಸ್ ನ ಕಳ್ಕೊಂಡ್ಬಿಟ್ಟಿದ್ಲು. ಇದನ್ನೆಲ್ಲ ನೆನ್ಸ್ಕೊಳ್ತಾ ಸಾನ್ಯಾ ಪ್ರತಿ ಕ್ಷಣವೂ ಕೋಪದಲ್ಲಿ ಬೇಯ್ತಿದ್ಲು. ಅದೇ ಸಮಯಕ್ಕೆ ಅವಳ ಫ್ರೆಂಡ್ಸ್ ಅವರ ಹಸ್ಬೆಂಡ್ ಅವರಿಗೆ ಕೊಡ್ತಿದ್ದ ಗಿಫ್ಟ್ ಗಳ ಬಗ್ಗೆ ಸ್ಟೇಟಸ್ ಹಾಕೊಂಡು ಈ ಅದೃಷ್ಟ ಪಾಪ ನಮ್ಮ ಸಾನ್ಯಾಗಿಲ್ಲ ಅಂತ ಹೇಳ್ಕೊಂಡು ನಕ್ಕಿದ್ರು. ಮರುಕ್ಷಣ ಸಾನ್ಯಾ ಸಾಮ್ರಾಟ್ ಕರೆದು ಅವನಿಗೆ ಸರಿಯಾಗಿ ಬೈದು ಅವಮಾನ ಮಾಡಿದ್ಲು. ಆದ್ರೆ ಸಾಮ್ರಾಟ್ಗೆ ಅವಳ ಫ್ರಸ್ಟ್ರೇಷನ್ ಜೊತೆಗೆ ಅವಳ ಪರಿಸ್ಥಿತಿ ಕೂಡ ಅರ್ಥ ಆಗಿತ್ತು. ಸೊ ಅವನು ಹೇಗಾದ್ರೂ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಡಿಸೈಡ್ ಮಾಡಿದ್ದ. ಸಾನ್ಯಾ, ನೀನ್ ಯಾಕೆ ಬೇಜಾರಾಗ್ತೀಯಾ? ನಿನ್ಗೇನ್ ಬೇಕು ಹೇಳು, ನಾನ್ ತಂದ್ಕೊಡ್ತೀನಿ, ಐ ಪ್ರಾಮಿಸ್ ಅಂತ ಸಾಮ್ರಾಟ್ ಅವಳನ್ನ ಸಮಾಧಾನ ಮಾಡ್ತಾ ಹೇಳಿದಾಗ ಸಾನ್ಯಾ ಕೋಪದಲ್ಲಿ ಜೇಬ್ನಲ್ಲಿ ನಯಾ ಪೈಸೆಗೆ ಗತಿ ಇಲ್ಲ, ಮೋಸ ಮಾಡಿ ನನ್ನ ಮದುವೆ ಬೇರೆ ಆಗಿದ್ದಲ್ದೆ ಈಗ ಬಿಲ್ಡಪ್ ಬೇರೆ ಅಂತ ಬುಸುಗುಡ್ತಾ ಹೇಳ್ತಾ ನಾಳೆ ಸಂಜೆ ಒಳಗೆ ನನಗೆ ಒಂದು ವಾಚ್ ಬೇಕು, ಅದರ ಬೆಲೆ 5 ಡಿಜಿಟ್ ನ ಮೀರಿದಾಗಿರ್ಬೇಕು, ಅಕಸ್ಮಾತ್ ತಂದ್ಕೊಡ್ಲಿಲ್ಲ ಅಂದ್ರೆ ನಾನಿನ್ನ ಏನ್ ಮಾಡೋಕೋ ಹೆಸಲ್ಲ ಅಂತ ಸೀರಿಯಸ್ ಟೋನ್ ನಲ್ಲಿ ವಾರ್ನ್ ಮಾಡಿದಾಗ ಸಾಮ್ರಾಟ್ ಮರು ಮಾತಾಡದೆ ಹೂ ಅಂತಷ್ಟೇ ಹೇಳಿ ತನ್ನ ಡಕೋಟಾ ಬೈಕ್ ಹತ್ಕೊಂಡು ಎಲ್ಲಿಗೋ ಹೊರಟೋಗ್ತಾನೆ. ಯಾರಿವನು ಇಷ್ಟೆಲ್ಲ ಅವಮಾನ ಮಾಡಿದ್ರು ಇಲ್ಲೇ ಬಿದ್ದಿದ್ದಾನಲ್ಲ, ಸೋ ಚೀಪ್ ಅಂತ ಬೈಕೊಂಡು ಸಾನ್ಯಾ ಮೈ ಫುಟ್ ಅಂತ ತನ್ನ ಕಾಲನ್ನ ನೆಲಕ್ ಬಡ್ದು ಆಫೀಸ್ ಕೆಲ್ಸಗಳು ಹೇಗಾಗ್ತಿದೆ ಅಂತ ನೋಡೋಕೆ ಶುರು ಮಾಡ್ತಾಳೆ. ಇತ್ತ ಇಷ್ಟು ದಿನ ಪ್ರಾಫಿಟ್ ನ ಪೀಕ್ ನಲ್ಲಿ ಇರ್ತಿದ್ದ ಕೊಂಡದ ಮನೆತನದ ಕಂಪನಿಯ ಸೇಲ್ಸ್ ಈಗ ಪಾತಾಳಕ್ಕೆ ಕಚ್ಚಿ ಲಾಸ್ ನಲ್ಲಿ ಮುಳುಗೋಗಿರ್ತಾರೆ. ಇದರಿಂದ ಅವಳ ಕಂಪನಿ ಇನ್ವೆಸ್ಟರ್ಸ್ ಕೂಡ ಕಂಪನಿ ಪಾರ್ಟ್ನರ್ಶಿಪ್ ಇಂದ ದೂರ ಉಳಿತೀವಿ ಅನ್ನೋ ಬೆದರಿಕೆ ಹೊಟ್ಟಿರ್ತಾರೆ. ಇದನ್ನೆಲ್ಲ ಗಮನಿಸಿದ ಸಾನ್ಯಾಗೆ ಏನಾಗ್ತಿದೆ ತನ್ನ ಲೈಫ್ ಅಲ್ಲಿ ಅನ್ನೋದು ಅರ್ಥ ಆಗುದಿಲ್ಲ. ಈಗ ಹೇಗೆ ಇದನ್ನೆಲ್ಲ ಸರಿ ಮಾಡುವುದು ಅಂತ ಯೋಚಿಸ್ತಾ ಡೀಪ್ ಕೆಲ್ಸದಲ್ಲಿ ಸಾನ್ಯಾ ಇದ್ದಾಗ್ಲೇ ಸಾಮ್ರಾಟ್ ಅವಳ ರೂಮಿಗೆ ಬಂದವನೆ ಅವಳ ಮುಂದೆ ಒಂದು ಬ್ಲಾಕ್ ಬಾಕ್ಸ್ ನ ತಂದಿರ್ತಾನೆ. ಮತ್ತೆ ನಾಟಕ ಶುರು ಮಾಡ್ದ ಇವನು ಅಂತ ಅನ್ಕೊಂಡು ಸಾನ್ಯಾ ಅದನ್ನ ಎಡಗಣ್ಣಲ್ಲೂ ನೋಡ್ಬಾರ್ದು ಅನ್ಕೊಳ್ತಿದ್ದಾಗ್ಲೇ ಆ ಬಾಕ್ಸ್ ನಿಂದ ಬಂದ ಸ್ಪೆಷಲ್ ಫ್ರೇಗ್ರೆನ್ಸ್ ಅವಳನ್ನ ಅಟ್ರಾಕ್ಟ್ ಮಾಡುತ್ತೆ. ತಕ್ಷಣ ಅವಳ ಕಣ್ಣು ಆ ಬ್ಲಾಕ್ ಬಾಕ್ಸ್ ಕಡೆ ಹೋಗುತ್ತೆ. ಆಗ ಅದರ ಮೇಲೆ ಪ್ರಿಂಟ್ ಆಗಿದ್ದ ಹೆಸರನ್ನ ಓದಿದ ಕೂಡಲೇ ಅವಳು ಶಾಕ್ ಆಗಿ ಎದ್ದಿಂದ್ಕೊಂಡ್ ಬಿಡ್ತಾಳೆ. ಅವಳು ಗಾಬರಿಯಲ್ಲಿ ಉಸಿರಾಡ್ತಾ ಸಾಮ್ರಾಟ್ ನ ಮುಖವನ್ನ ನೋಡ್ತಾಳೆ. ಸಾಮ್ರಾಟ್ ತಂದ್ ಕೊಟ್ಟ ಆ ಬಾಕ್ಸ್ ಮೇಲೆ ಇಟಾಲಿಯಾ ರಾಯಲ್ ಕಲೆಕ್ಷನ್ ಅನ್ನೋ ಹೆಸರನ್ನ ಗೋಲ್ಡ್ ಲೆಟರ್ಸ್ ನಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಓ ಗಾಡ್, ಇಂತ ವಾಚ್ ಇರ್ಲಿ, ಇದರ ಬಾಕ್ಸ್ ತರದ್ ಕೂಡ ಕಷ್ಟ, ಇವನಿಗೆ ಎಲ್ಲಿಂದ ಸಿಕ್ತಿದು ಅಂತ ಮನ್ಸಲ್ಲೇ ಅನ್ಕೊಂಡು ಸಾನ್ಯಾ ಮರುಕ್ಷಣನೇ ಗಾಬರಿಲಿ ಆ ಬಾಕ್ಸ್ ನ ಓಪನ್ ಮಾಡಿ ಅದ್ರೊಳಗಿದ್ದ ವಾಚ್ ನ ಕೈಗೆತ್ಕೊಳ್ತಾಳೆ. ಅದು ಇಟಲಿಯ ರೇರ್ ಕಲೆಕ್ಷನ್ ಇನ ಕಾಸ್ಟ್ಲಿಯೆಸ್ಟ್ ವಾಚ್ ಆಗಿರುತ್ತೆ. ಅದರ ಬೆಲೆ ಸುಮಾರು 10 ಕೋಟಿಗಿಂತ ಮೀರಿದ್ದು ಅನ್ನೋದು ಸಾನ್ಯಾಗೆ ಗೊತ್ತಿರುತ್ತೆ. ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ ಅವಳಿಗೆ ಬಾಯಿಂದ ಮಾತೆ ಹೊರಡ್ತಿರೋದಿಲ್ಲ. ಅವಳು ಗಾಬರಿಯಲ್ಲಿ ಇದು ಇಟಾಲಿಯಾ, ಇದನ್ನೇ ನೀನು ಹೇಗೆ ಅಂತ ತಡವರಿಸ್ತಾ ಮಾತಾಡ್ತಿದ್ದಾಗ
ಸಾಮ್ರಾಟ್, ಹೇ ಕಾಮ್ ಡೌನ್, ಇದು ಒರಿಜಿನಲ್ ಅಲ್ಲ, ನನ್ನ ಯೋಗ್ಯತೆಗೆ ಅದೆಲ್ಲ ಎಲ್ ಸಾಧ್ಯ, ಇದು ಅದರ ಫಸ್ಟ್ ಕಾಪಿ ಅಂತ ಲೋ ಟೋನ್ ನಲ್ಲಿ ಉತ್ತರಿಸ್ತಾ, ಅತ್ತೆ ನನ್ಗೆ ಒಂದಿಷ್ಟು ಮನೆ ಕೆಲಸ ಹೇಳಿದ್ದಾರೆ, ನಾ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಸಾನ್ಯಾ ಮಾತ್ರ ಇದು ಫಸ್ಟ್ ಕಾಪಿನ, ಬಟ್ ನೋಡೋಕೆ ರಿಯಲ್ ಇದಾಗಿದೆಯಲ್ಲ ಅಂತ ತನ್ನಲ್ಲೇ ಅಂದ್ಕೊಳ್ತಾಳೆ. ಅವಳಿಗೆ ಹೇಗಾದ್ರೂ ಇದನ್ನ ಚೆಕ್ ಮಾಡ್ಬೇಕಂತ ಅನ್ಸಿ ಸೀದಾ ಅದನ್ನ ತಗೊಂಡು ಬೆಂಗಳೂರಿನ ಐಷಾರಾಮಿ ಮಾಲ್ ಒಂದಕ್ಕೆ ಬರ್ತಾಳೆ. ಸುಮಾರು ಶಾಪ್ ಗಳಲ್ಲಿ ಅದನ್ನ ಚೆಕ್ ಮಾಡ್ಸಕ್ಕೆ ಹೋಗ್ತಾಳೆ. ಆದ್ರೆ ಅವ್ರ್ಯಾರು ಅವಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೆ, ಇದನ್ನ ಚೆಕ್ ಮಾಡೋ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ, ಸಾರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದೇ ಬೇಸರದಲ್ಲಿ ಸಾನ್ಯಾ ಹೊರ ಬರ್ತಿರ್ಬೇಕಾದ್ರೆ ಕಪ್ಪು ಬಟ್ಟೆಯನ್ನ ಹಾಕೊಂಡಿದ್ದ ಒಬ್ಬ ನಿಗೂಢವಾದ ವ್ಯಕ್ತಿ ಅವಳನ್ನೇ ವಿಚಿತ್ರವಾಗಿ ನೋಡೋಕೆ ಶುರು ಮಾಡ್ತಾನೆ. ಅವನ ಕಣ್ಣು ಅವಳ ಕೈಲಿದ್ದ ಆ ವಾಚ್ ನ ಕಡೆ ಹೋಗುತ್ತೆ. ಅವಳು ಬ್ಲೂಟೂತ್ ನಲ್ಲಿ ನಿಧಾನವಾಗಿ ಮಾತಾಡ್ತಾ, ಐ ಥಿಂಕ್ ಅವನು ನಮ್ ಸುತ್ತಮುತ್ತಾನೆ ಎಲ್ಲೋ ಇದ್ದಾನೆ ಅಂತ ಯಾರಿಗೋ ಮೆಸೇಜ್ ನ ಪಾಸ್ ಮಾಡ್ತಾನೆ. ಸಾನ್ಯಾ ಮಾಲ್ ನಿಂದ ಹೊರಡ್ಬೇಕಾದ್ರೆ ಅವನು ಸೀದಾ ಅವಳ ಮುಂದೆ ಬಂದು ನಿಂತ್ಕೋತಾನೆ. ಅವನನ್ನ ನೋಡಿದ ಸಾನ್ಯಾಗೆ 1 ಸೆಕೆಂಡ್ ಶಾಕ್ ಆಗುತ್ತೆ. ತಕ್ಷಣ ಆ ನಿಗೂಢ ವ್ಯಕ್ತಿ ಡೀಪ್ ವಾಯ್ಸ್ ನಲ್ಲಿ, ನೀವು ಮಾಫಿಯಾ ಡಾನ್ ಟೈಗರ್ ಕಡೆಯವರ ಅಂತ ಕೇಳ್ತಾನೆ. ಮಾಫಿಯಾ ಡಾನ್ ಟೈಗರ್ ಬಗ್ಗೆ ಈ ಮುಂಚೆ ಸುಮಾರು ಬಾರಿ ಕೇಳಿದ ಅವಳು ಅವನ ಪ್ರಶ್ನೆಯನ್ನ ಕೇಳಿ ನಡ್ಗೋಕೆ ಶುರು ಮಾಡ್ತಾಳೆ. ಯಾಕೆ ಕೇಳ್ತಿದ್ದೀರಾ ಅಂತ ಸಾನ್ಯಾ ಗಾಬರಿಯಲ್ಲೇ ಅವನ ಕ್ವೆಶ್ಚನ್ ಮಾಡಿದಾಗ ಆ ವ್ಯಕ್ತಿ ವಿಚಿತ್ರವಾಗಿ ನಗ್ತಾ, ನಿನ್ನೆ ನಡೆದ ಆಕ್ಷನ್ ಅಲ್ಲಿ ಟೈಗರ್ ಈ ವಾಚ್ ನ 12 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಗಂಭೀರವಾಗಿ ಹೇಳಿದಾಗ ಅವಳಿಗೆ ಅದನ್ನ ಅರ್ಗಿಸಿಕೊಳ್ಳೋಕೆ ಆಗಲ್ಲ. ಒಂದು ಕ್ಷಣ ಅವಳ ಎದುರು ತಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಸಾಮ್ರಾಟ್ ಕಾಣಿಸ್ತಾನೆ. ಅವಳು ತಕ್ಷಣ, ಇಲ್ಲ ಇಲ್ಲ, ನೀವು ಕನ್ಫ್ಯೂಸ್ ಆಗಿದ್ದೀರಾ, ಇದು ನನ್ ಗಂಡ ತಂದ್ಕೊಟ್ಟಿರೋದು ಅಂಡ್ ಇದು ಫಸ್ಟ್ ಕಾಪಿ ಅಷ್ಟೇ ಅಂತ ಒಂದೇ ಉಸಿರಿನಲ್ಲಿ ಆನ್ಸರ್ ಮಾಡ್ತಾಳೆ. ಅದಕ್ಕೆ ಅವನು ಮತ್ತೆ ನಕ್ಕು, ಟೈಗರ್ ಪ್ರಾಪರ್ಟಿನ ಕಾಪಿ ಮಾಡೋ ಗಂಡ್ಸು ಈ ಜಗತ್ತಲ್ಲಿ ಇನ್ನು ಹುಟ್ಟೇ ಇಲ್ಲ ಅಂತ ಖಡಕ್ ಆಗಿ ಹೇಳಿದಾಗ ಸಾನ್ಯಾ ಮತ್ತೊಮ್ಮೆ ಆ ವಾಚ್ ನ ಗಾಬರಿಯಲ್ಲಿ ನೋಡ್ತಾಳೆ. ನೆಕ್ಸ್ಟ್ ಮೂಮೆಂಟ್ ಸಾನ್ಯಾ ಎಚ್ಚೆತ್ತು ಅವರನ್ನ ಇನ್ನೇನು ಕೇಳಬೇಕು ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗೋಗಿರ್ತಾನೆ. ಅವಳು ಸುತ್ತಮುತ್ತ ಎಲ್ಲಿ ನೋಡಿದ್ರು ಅವನು ಕಾಣಿಸೋದಿಲ್ಲ. ಅವನು ಆಡಿದ ಮಾತುಗಳನ್ನೆಲ್ಲ ಮತ್ತೆ ಮತ್ತೆ ನೆನೆಸ್ಕೊಂಡು ಅವಳು, ಟೈಗರ್ ಮತ್ತೆ ಸಾಮ್ರಾಟ್ ಇಬ್ರು ಒಬ್ರೇನಾ, ಇದು ಫಸ್ಟ್ ಕಾಪಿ ಅಲ್ಲ ಅಂದ್ಮೇಲೆ ಸಾಮ್ರಾಟ್ ಹತ್ರ ಈ ವಾಚ್ ಹೇಗ್ ಬಂತು, ಈ ಸಾಮ್ರಾಟ್ ನಿಜ ಬಣ್ಣ ಏನು, ಅಕಸ್ಮಾತ್ ಅವನು ಮಾಫಿಯಾ ಡಾನ್ ಟೈಗರ್ ಆಗಿದ್ರೆ ಮನೆ ಅಳಿಯನಾಗಿ ನಮ್ಮನೇಲಿ ಯಾಕಿದ್ದಾನೆ? ಈ ಪ್ರಶ್ನೆಗಳು ಸಾನ್ಯಾ ತಲೆಯಲ್ಲಿ ಓಡ್ತಾ ಇತ್ತು. ಆದ್ರೆ ಸಾಮ್ರಾಟ್ ಏನೋ ಕಿತಾಪತಿ ಮಾಡಿ ಈ ವಾಚ್ ತಂದಿರ್ತಾನೆ ಅಂತ ಸಾನ್ಯಾ ಬಲವಾಗಿ ನಂಬಿದ್ಲು. ಸ್ವಲ್ಪ ದಿನದ ನಂತರ ಸಾನ್ಯಾ ಈ ವಿಷಯನ ಮರಿತಾಳೆ. ಅವತ್ತೊಂದಿನ ಸಾನ್ಯಾ ಆಫೀಸ್ಗೆ ಹೊರಡಬೇಕು ಅನ್ನುವಾಗ ಅವಳ ಮನೆ ಮುಂದೆ ಒಂದು ಲಕ್ಸುರಿಯಸ್ ಕಾರ್ ಒಂದು ಬಂದು ನಿಲ್ಲುತ್ತೆ. ಮನೆ ಕ್ಲೀನ್ ಮಾಡ್ತಾ ಇದ್ದ ಸಾಮ್ರಾಟ್ ಯಾರು ಬಂದಿರಬಹುದು ಅಂತ ನೋಡ್ತಿದ್ದಾಗ್ಲೇ ಬ್ಲಾಕ್ ಬೂಟ್ಸ್, ಸ್ಟೈಲಿಶ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಚಿರಾಗ್ ಕೆಳಗಿಳಿತಾನೆ. ಅವನು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಸಾನ್ಯಾಳ ತಾಯಿ ಶರ್ಮಿಳಾ ಓಡ್ಕೊಂಡ್ ಬಂದು ಅವನನ್ನ ಗ್ರೀಟ್ ಮಾಡ್ತಾ ಮನೆ ಒಳಗೆ ವೆಲ್ಕಮ್ ಮಾಡ್ತಾಳೆ. ಚಿರಾಗ್ ಬಗ್ಗೆ ಇಷ್ಟು ದಿನ ಕೇಳಿದ್ದ ಸಾಮ್ರಾಟ್ ಇವತ್ತೇ ಮೊದಲು ಅವನನ್ನ ನೋಡಿರ್ತಾನೆ. ಇತ್ತ ಚಿರಾಗ್ ಕೂಡ ಸಾಮ್ರಾಟ್ ನ ದುರ್ಗೊಟ್ಕೊಂಡ್ ನೋಡ್ತಾ, ನನ್ನ ಜಾನು ಸಾನುನ ಬುಟ್ಟಿಗೆ ಹಾಕೊಂಡು ಈಗ ಇಲ್ಲಿ ಬಿಟ್ಟಿ ಕೊಡ್ತಿದ್ದೀಯೇನೋ, ಆದಷ್ಟು ಬೇಗ ನಿನ್ನ ಮತ್ತೆ ಬೀದಿಗೆ ಕಳಿಸ್ತೀನಿ ನೋಡ್ತಿರು ಅಂತ ಮನ್ಸಲ್ಲೇ ಅನ್ಕೊಂಡು ಸೀದಾ ಸಾನ್ಯಾಳ ಮುಂದೆ ಬಂದೋನೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಾನ್ಯಾ ಅಂತ ವಿಶ್ ಮಾಡ್ತಾ ಹಗ್ ಮಾಡ್ಕೋತಾನೆ. ಥ್ಯಾಂಕ್ ಯು ಅಂತ ಹೇಳಿದ ಸಾನ್ಯಾಗೆ ತಾನು ಯಾಕೆ ಈ ಚಿರಾಗ್ ನೇ ಮದುವೆ ಆಗ್ಬಾರ್ದಿತ್ತು, ಫ್ರೆಂಡ್ಶಿಪ್ ಡೇ ವಿಶ್ ಮಾಡೋಕೆ ಮನೆವರೆಗೂ ಬಂದಿದ್ದಾನಲ್ಲ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ, ಬರೀ ವಿಶ್ ಅಲ್ಲ, ನಿನಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಇದೆ, ನಿನ್ನ ಪ್ಯೂರ್ ಗಂಡನಿಂದ ಪಾಪ ನೀನಂತೂ ಏನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ಬಟ್ ಯು ಡೋಂಟ್ ವರಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಅವಳ ಕೆನ್ನೆಗೆ ಒಂದು ಜ್ಯುವೆಲರಿ ಬಾಕ್ಸ್ ನ ಕೊಡ್ತಾನೆ. ಅದನ್ನ ನೋಡಿದ ಶರ್ಮಿಳಾ ಕಂಪ್ಲೀಟ್ ಎಕ್ಸೈಟ್ ಆಗ್ಬಿಡ್ತಾಳೆ. ಇತ್ತ ಸಾನ್ಯಾ ಕೂಡ ಖುಷಿಯಲ್ಲಿ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಇರುತ್ತೆ. ವಾಟ್, ಫ್ರೆಂಡ್ಶಿಪ್ ಡೇಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟಾ ಅಂತ ಶರ್ಮಿಳಾ ಖುಷಿಯಲ್ಲಿ ಹೇಳಿದಾಗ ಸಾನ್ಯಾಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಆಂಟಿ, ಇದೆಲ್ಲ ಏನು ಇಲ್ಲ ಅಂತ ಬಿಲ್ಡಪ್ ತಗೊಳ್ತಿದ್ದಾಗ್ಲೇ ಆ ಡೈಮಂಡ್ ನೆಕ್ಲೆಸ್ ನ ಡೀಪ್ ಆಗಿ ಅಬ್ಸರ್ವ್ ಮಾಡಿದ ಸಾಮ್ರಾಟ್ ಸೀದಾ ಸಾನ್ಯಾ ಮುಂದೆ ಬಂದವನೇ, ನೋಡ್ ಸಾನ್ಯಾ, ಇದುವರೆಗೂ ನಾನು ನಿನಗೆ ಯಾವ ಸಜೆಷನ್ ಕೂಡ ಕೊಟ್ಟಿಲ್ಲ, ಆದ್ರೆ ಇವತ್ತು ಒಂದು ಮಾತು ಹೇಳ್ತಿದ್ದೀನಿ, ಇದು ರಿಯಲ್ ಡೈಮಂಡ್ ನೆಕ್ಲೆಸ್ ಅಲ್ಲ, ಇದು ಫೇಕ್ ಅಂಡ್ ಇವರ ಇಂಟೆನ್ಷನ್ ಸರಿ ಇರೋ ತರ ಕಾಣಿಸ್ತಿಲ್ಲ. ಪ್ಲೀಸ್ ಬಿ ಕೇರ್ಫುಲ್. ನಿನ್ಗೆ ಇಂತ ಡೈಮಂಡ್ ನೆಕ್ಲೆಸ್ ಬೇಕು ಅಂದ್ರೆ ನನಗೆ ಸ್ವಲ್ಪ ಟೈಮ್ ಕೊಡು, ನಾನ್ ತಂದ್ಕೊಡ್ತೀನಿ ಅಂತ ಕಾನ್ಫಿಡೆಂಟ್ ಟೋನ್ ನಲ್ಲಿ ಹೇಳ್ಬಿಟ್ಟಾಗ ಸಾನ್ಯಾ 1 ಸೆಕೆಂಡ್ ಸ್ಟನ್ ಆಗೋಗ್ತಾಳೆ. ಅವಳಿಗೆ ಚಿರಾಗ್ ಇಷ್ಟೊತ್ತು ಬಿಟ್ಟಿ ಬಿಲ್ಡಪ್ ತಗೊಂಡ್ಬಿಟ್ನ ಅಂತ ಅನ್ಸುತ್ತೆ. ಇತ್ತ ಚಿರಾಗ್ಗೆ ಸಾಮ್ರಾಟ್ ನ ಮಾತುಗಳನ್ನ ಕೇಳಿ ಪಿತ್ತ ನೆತ್ತಿಗೆ ಇರುತ್ತೆ. ಇದು ಫೇಕ್ ಅಂತ ಹೇಗೆ ಹೇಳ್ತೀಯೋ, ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ಭಿಕಾರಿ ನೀನು, ನನ್ ಬಗ್ಗೆನೆ ತಪ್ಪಾಗಿ ಮಾತಾಡ್ತೀಯಾ ಅಂತ ಹೈ ಟೋನ್ ನಲ್ಲಿ ಹೇಳಿದಾಗ ಸಾಮ್ರಾಟ್ ಆ ನೆಕ್ಲೆಸ್ ಹಿಂದೆ ತೋರಿಸಿ, ಇದು ರಿಯಲ್ ನೆಕ್ಲೆಸ್ ಆಗಿದ್ರೆ ಇದರ ಹಿಂದೆ ಒಂದು ಮಾರ್ಕ್ ಇರುತ್ತೆ ಅಂಡ್ ನಿಜವಾದ ಡೈಮಂಡ್ ನೆಕ್ಲೆಸ್ ಎಷ್ಟು ವೇಟ್ ಇರುತ್ತೆ ಅನ್ನೋದು ಮೇ ಬಿ ನಿನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಚಿರಾಗ್ ಮುಖ ಕಪ್ಪಿಟ್ಟೋಗುತ್ತೆ.
ಸಾನ್ಯಾ, ನಾನ್ ನಿನಗೆ ತರೋಣ ಅನ್ನೋಷ್ಟರಲ್ಲಿ ಆ ಟೈಗರ್ ಕಂಪನಿಯವರು ಅದನ್ನ ಕೊಂಡ್ಕೊಂಡ್ಬಿಟ್ರು. ಅಲ್ಲಿವರೆಗೂ ಇದು ಮ್ಯಾನೇಜ್ ಮಾಡೋಕೆ ಇರ್ಲಿ ಅಂತ ಇದನ್ನ ತಂದೆ ಅಷ್ಟೇ. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡ ಅಂತ ರಿಕ್ವೆಸ್ಟಿಂಗ್ ಟೋನ್ ನಲ್ಲಿ ಹೇಳಿದಾಗ ಸಾನ್ಯಾ ಆ ಡೈಮಂಡ್ ನೆಕ್ಲೆಸ್ ನ ಅವನ ಮುಖದ ಮೇಲೆ ಬಿಸಾಕಿ ಸೀದಾ ಆಫೀಸ್ ಕಡೆ ಹೊರಡ್ತಾಳೆ. ಇವತ್ತು ಚಿರಾಗ್ ಲೈಫ್ ನಲ್ಲೇ ಅತಿ ಕೆಟ್ಟ ರೀತಿಯಲ್ಲಿ ಅವಮಾನ ಆಗಿರುತ್ತೆ ಅಂಡ್ ಅದಕ್ಕೆ ಅವನು ಪ್ರತೀಕಾರ ತಗೊಳ್ಬೇಕಂತ ತೀರ್ಮಾನ ಮಾಡ್ತಾನೆ. ಸಾಮ್ರಾಟ್ ಕೊಲ್ಲೋ ಹಾಗೆ ಗುರಾಯಿಸ್ತಾ ಚಿರಾಗ್ ಹೊರಟೋಗ್ತಾನೆ. ಇತ್ತ ಶರ್ಮಿಳಾ ಕೂಡ ಸಾಮ್ರಾಟ್ ನ ಸಾಯಿಸೋ ಹಾಗೆ ನೋಡ್ತಾ ಒಳಗ್ ಹೋಗ್ಬಿಡ್ತಾಳೆ. ಆದ್ರೆ ಸಾಮ್ರಾಟ್ ಮಾತ್ರ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇ ಅವನ ಸೀಕ್ರೆಟ್ ಫೋನ್ ವೈಬ್ರೇಟ್ ಆಗುತ್ತೆ. ಕೂಡ್ಲೆ ಸಾಮ್ರಾಟ್ ಮನೆಯಿಂದ ಆಚೆ ಬಂದವನೆ ತನ್ನನ್ನ ಯಾರು ನೋಡ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಸಾಮ್ರಾಟ್ ಒಂದು ನಂಬರ್ಗೆ ಕಾಲ್ ಮಾಡ್ತಾನೆ. ಆಗ ಆ ಕಡೆಯಿಂದ ನಾಳೆ ನೀನು ಮಾಫಿಯಾ ಡಾನ್ ಬಾಲರಾಜ್ ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಸಾಮ್ರಾಟ್ ನಿಧಾನವಾಗಿ ಬೆಂಗಳೂರಿನ ಭೂಗತ ದೊರೆ ಜೇಡ್ರಳ್ಳಿ ಬಾಲರಾಜ್ ಅಂತ ತನ್ನಲ್ಲೇ ಹೇಳ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಮಾರನೇ ದಿನ ಬೆಳಗ್ಗೆ ಸಾಮ್ರಾಟ್ ತನ್ನ ಡಕೋಟಾ ಗಾಡಿಯಲ್ಲಿ ಬಾಲರಾಜ್ ನ ಮೀಟ್ ಮಾಡೋಕಂತ 7 ಸ್ಟಾರ್ ಹೋಟೆಲ್ಗೆ ಹೋಗ್ತಾನೆ. ಆ ಅರಮನೆ ಹಾಗೆ ಕಾಣಿಸೋ ಹೋಟೆಲ್ ನ ನೋಡ್ತಾನೆ. ಅವನ ಎದೆ ಧಸಕ್ಕನ್ನುತ್ತೆ. ಆದ್ರೂ ಅವನು ತನಗೆ ತಾನೇ ಸಮಾಧಾನ ಹೇಳ್ಕೊಂಡು ಒಳಗೆ ಹೋಗೋಕೆ ನೋಡ್ತಾನೆ. ಇನ್ನೇನ್ ಗೇಟ್ ಒಳಗೆ ಕಾಲಿಡಬೇಕು ಅನ್ನೋಷ್ಟರಲ್ಲಿ, ಏಯ್ ಯಾವನೇ ನೀನು, ಅಲ್ಲ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ಬರ್ತಾನೆ. ಅದಕ್ಕೆ ಸಾಮ್ರಾಟ್ ಎಲ್ಗೆ ಅಂದ್ರೆ ಒಳಗಡೆ, ಯಾಕೆ ಏನಾದ್ರು ಪ್ರಾಬ್ಲಮ್ ಅಂತ ಹೇಳ್ತಾನೆ. ಕೂಡ್ಲೆ ಆ ಸೆಕ್ಯೂರಿಟಿ, ಓಹೋ ಇದರೇನೋ ಫುಟ್ಪಾತ್ ಅಲ್ಲಿರೋ ಹೋಟೆಲ್ ಅನ್ಕೊಂಡಿದ್ಯಾ, ದನ ನುಗ್ದಂಗ್ ನುಗ್ಗೋಕೆ ನಿಮ್ಮಂತವರ ನಿರಳು ಕೂಡ ಈ ಹೋಟೆಲ್ ಮೇಲೆ ಬೀಳಬಾರ್ದು, ಅದಕ್ಕೆ ಅಂತಾನೆ ನಾವಿಲ್ಲಿ ಕಾಯ್ತಾ ನಿಂತಿರೋದು, ನಡಿ ಆಚೆ. ಆ ಮಾತನ್ನ ಕೇಳಿದ ಸಾಮ್ರಾಟ್ ಕೋಪದಲ್ಲಿ, ಅರೆ ನಮ್ಮಂತವ್ರಂದ್ರೆ ಏನರ್ಥ, ನಿಮ್ ತರನೇ ನಮ್ಗೂ 2 ಕೈ ಕಾಲು ಕಣ್ಣಿದೆ, ನಾವು ಮನುಷ್ಯರೇ ಅಂತ ಹೇಳ್ತಾನೆ. ಆಗ ಆ ಸೆಕ್ಯೂರಿಟಿ ಬಣ್ಣ ಮಾಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ, ಏಯ್ ಅಧಿಕ ಪ್ರಸಂಗಿ, ಕನ್ನಡಿಲಿ ನಿನ್ನ ಅವತಾರ ಒಂದ್ಸಲ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ತಾನೆ. ಅವನ ಮಾತನ್ನ ಕೇಳಿ ಸಾಮ್ರಾಟ್ಗೆ ಎಷ್ಟು ಕೋಪ ಬಂತಂದ್ರೆ ಸೆಕ್ಯೂರಿಟಿನ ಹಿಡಿದು ಕುಕ್ ಬಿಡ್ಬೇಕನ್ಸ್ತು. ಆದ್ರೂ ವಯಸ್ಸಾದವನ್ ಮೇಲೆ ಕೈ ಮಾಡಬಾರ್ದಂತ ನಾನು ಒಳಗಡೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಸುಮ್ನೆ ನನ್ನನ್ನ ತಡಿಬೇಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನ ಹಿಂದೆಯಿಂದ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಮತ್ತೆ ಊರವ್ರ ಮುಂದೆ ಅವನಿಗೆ ಅವಮಾನ ಮಾಡಿದ್ದ ಜಗನ್ ಇಬ್ರು ಅದೇ ಹೋಟೆಲ್ಗೆ ಎಂಟ್ರಿ ಕೊಡ್ತಾರೆ. ಇನ್ನೇನ್ ಅವರು ಒಳಗೆ ಹೋಗ್ಬೇಕು ಅನ್ನುವಾಗ ಸೆಕ್ಯೂರಿಟಿ ಜೊತೆ ಸಾಮ್ರಾಟ್ ಜಗಳ ಮಾಡ್ತಿರೋದನ್ನ ನೋಡಿದ ಜಗನ್ ಎಕ್ಸೈಟ್ ಆಗ್ಬಿಡ್ತಾನೆ. ಅವನು ಕೂಡ್ಲೆ ಪಕ್ಕದಲ್ಲಿರೋ ವೈಭವಿಗೆ, ಹೇ ಅಲ್ಲಿ ನೋಡು ನಿನ್ನ ಎಕ್ಸು, ಸಾರಿ ಡೆಲಿವರಿ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಈ ಬ್ಲಡಿ ಬೆಗ್ಗರ್ ನನ್ಗೆ ತೊಂದರೆ ಕೊಡಕ್ಕೆ ಇಲ್ಲಿವರೆಗೂ ಬಂದಿದ್ದಾನ, ಮಾಡ್ತೀನಿ ಇವ್ನಿಗೆ ಅಂತ ವೈಭವಿ ಅಸಹ್ಯ ಪಡ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದೋಳೆ. ಓಹೋ ಬೀದಿ ನಾಯಿ ಹಳ್ಸಿರೋ ಅನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋ ಹಾಗೆ ಇದೆ ಅಂತಾಳೆ. ವೈಭವಿ ಮತ್ತೆ ಜಗನ್ನ ಅಲ್ಲಿ ನೋಡಿದ ಸಾಮ್ರಾಟ್ಗೆ ಒಂದು ಕ್ಷಣ ಕೆಟ್ಟು ಕೋಪ ಬಂದ್ರು. ತನ್ನ ತಾನು ಸಮಾಧಾನ ಮಾಡ್ಕೊಂಡು ಕೂಲ್ ಆಗಿ, ನಾಯಿಗೆ ಹಳ್ಸಿದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದರ ನಿಯತ್ ಮಾತ್ರ ಬದಲಾಗಲ್ಲ, ಆದ್ರೆ ಕೆಲವರು ಹಾಗಲ್ಲ, ಸಿಕ್ಕವರ ಭಿಕ್ಷೆಲಿ ಬದುಕೋರು ನಿಯತ್ತಿನ ಸ್ಪೆಲ್ಲಿಂಗು ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಬಿಡ್ತಾನೆ. ಸಾಮ್ರಾಟ್ ಹೀಗೆ ಎದುರುತ್ತಾ ಕೊಡ್ಬೋದಂತ ವೈಭವಿ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ. ಅವಳು ಹೈಟೋನ್ ಅಲ್ಲಿ, ಏ ಬೆಗರ್ ಯಾರಿಗೋ ನಿಯತ್ತಿಲ್ಲ ಅಂತಿದ್ಯಾ, ಹಲ್ಲು ದುರ್ಸ್ಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗಿ ಕಾಲ್ ಕೂಗ್ತಾಳೆ. ಆ ಸ್ಪೀಡ್ ಗೆ ಪಟ್ ಅಂತ ಅವಳ ಹೀಡ್ ಮುರಿದೋಗುತ್ತೆ. ಅದನ್ನ ನೋಡಿ ಸಾಮ್ರಾಟ್ ಕಿಸಕ್ ಅಂತ ನಗ್ಬಿಡ್ತಾನೆ. ಅದಕ್ಕೆ ಜಗನ್ ಫುಲ್ ಓಡ್ಕೊಂಡು, ಏನೋ ಇವತ್ತು ಇಷ್ಟೊಂದು ಓವರ್ ಆಗಿ ಆಡ್ತಾ ಇದೀಯಾ, ಕೊಡ್ಕೊಂಡ್ ಬಂದಿದ್ಯಾ ಹೇಗೆ, ಏ ಸೆಕ್ಯೂರಿಟಿ ಇದೇನಾ ನಿಮ್ಮ ಹೋಟೆಲ್ ನಲ್ಲಿ ನಮ್ಮಂತ ಶ್ರೀಮಂತರಿಗೆ ಕೊಡೋ ಮರ್ಯಾದೆ, ಈಗ್ಲೇ ಇವನನ್ನ ಇಲ್ಲಿಂದ ಆಚೆ ಹಾಕಿಲ್ಲ ಅಂದ್ರೆ ನಾನ್ ನಿಮ್ಮ ಮ್ಯಾನೇಜರ್ ಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಆ ಸೆಕ್ಯೂರಿಟಿ ಸಾರಿ ಸರ್ ಅಂತ ಜಗನ್ಗೆ ಹೇಳ್ತಾ ಸೀದಾ ಸಾಮ್ರಾಟ್ ಕತ್ತಿನ ಪಟ್ಟಿಯನ್ನ ಹಿಡಿದು ಗೇಟ್ ನಿಂದ ಆಚೆ ನೂಕ್ಬೇಕಂತ ಅವನನ್ನ ಹೇಳ್ಕೊಂಡು ಹೋಗ್ತಿರುವಾಗ್ಲೇ ಅಲ್ಲಿಗೆ ಬ್ಲಾಕ್ ಕಲರ್ ಲ್ಯಾಂಬೋರ್ಗಿನಿ ಎಂಟರ್ ಆಗುತ್ತೆ. ಕಾರ್ ನಲ್ಲಿ ಕುಳಿತಿದ್ದ ವ್ಯಕ್ತಿ ಎಂಟ್ರೆನ್ಸ್ ನಲ್ಲಿ ನಡೀತಾ ಇದ್ದ ಘಟನೆಯನ್ನ ಗಮನಿಸ್ತವನೆ. ಸ್ಟಾಪ್ ಅಂತ ತನ್ನ ಡ್ರೈವರ್ ಗೆ ಹೇಳ್ತಾನೆ. ಕೂಡ್ಲೆ ಅದರಿಂದ ಆ ಹೋಟೆಲ್ ನ ಮಾಲೀಕ ಬೆಂಗಳೂರಿನ ನಟೋರಿಯಸ್ ರೌಡಿ ಜೇಡ್ರಳ್ಳಿ ಬಾಲರಾಜ್ ಕೆಳಗಿಳಿತಾನೆ. ಅವನ ಹಿಂದೆ 4 ಜನ ಗನ್ ಮ್ಯಾನ್ ಗಳು ಕೂಡ ಪೊಸಿಷನ್ ತಗೋತಾರೆ. ಇತ್ತ ಸಾಮ್ರಾಟ್ ನ ಹಿಡ್ಕೊಂಡಿದ್ದ ಸೆಕ್ಯೂರಿಟಿ ಬಾಸ್ ನ ತನ್ನ ಮುಂದೆ ನೋಡ್ದವನೆ 1 ಸೆಕೆಂಡ್ ಸ್ಟನ್ ಆಗಿ ಸಾಮ್ರಾಟ್ ನ ಔಟಿಗೆ ನಿಂತು ಬಿಡ್ತಾನೆ. ಸರ್ ಈ ಬೀದಿ ಭಿಕಾರಿ ಏನ್ ಮಾಡ್ದ ಅಂದ್ರೆ ಅಂತ ಆ ಸೆಕ್ಯೂರಿಟಿ ಹೇಳೋಷ್ಟರಲ್ಲಿ ಬಾಲರಾಜ್ ಸೀದಾ ಸಾಮ್ರಾಟ್ ಕಾಲ್ಗೆ ಬಿದ್ದು ಬಿಡ್ತಾನೆ. ಅವನು ಹಾಗೆ ಮಾಡೋದನ್ನ ಅಲ್ಲಿದ್ದವರೆಲ್ಲ ನೋಡಿ ಶಾಕ್ ಆಗ್ಬಿಡ್ತಾರೆ. ಈ ಬೀದಿ ಭಿಕಾರಿ ಕಾಲಿಗೆ ಬಾಸ್ ಯಾಕೆ ಬೀಳ್ತಿದ್ದಾರೆ ಅನ್ನೋದು ಅರ್ಥನೇ ಆಗದೆ ಇರೋವಾಗ್ಲೇ ಬಾಲರಾಜ್ ನಡುಗೋ ಧ್ವನಿಯಲ್ಲಿ, ಟೈಗರ್ ಅಂತೂ ಬಂದ್ಬಿಟ್ಯಾ ಅಂತ ಭಯದಲ್ಲಿ ಹೇಳ್ಬಿಡ್ತಾನೆ. ಆ ಹೆಸರನ್ನ ಕೇಳಿದ ಕೂಡಲೇ ಎಲ್ಲರೂ ಸ್ಟನ್ ಆಗ್ಬಿಡ್ತಾರೆ. ಇಡೀ ದೇಶದ ಮಾಫಿಯಾ ಕಂಟ್ರೋಲ್ ಮಾಡ್ತಿರೋ ಕಿಂಗ್ ಟೈಗರ್ ಇವನೇನಾ ಅಂತ ಅವರೆಲ್ಲ ಶಾಕ್ ಆಗ್ತಾರೆ. ಇತ್ತ ವೈಭವಿ ಮತ್ತೆ ಜಗನ್ ಭಯದಲ್ಲಿ ನಡುಗೋಕೆ ಶುರು ಮಾಡ್ತಾರೆ. ಹಾಗಾದ್ರೆ ಡೆಲಿವರಿ ಬಾಯ್ ವೇಷದಲ್ಲಿ ಇರೋ ಸಾಮ್ರಾಟ್ನೆ ಮಾಫಿಯಾ ಕಿಂಗ್ ಟೈಗರ್ ಇಷ್ಟಕ್ಕೂ ಅವನು ಯಾಕೆ ಹೇಡಿಯ ಹಾಗೆ ಹೆಂಡತಿ ಮನೆಯಲ್ಲಿ ಬದುಕ್ತಾ ಇದ್ದಾನೆ? ಸಾಮ್ರಾಟ್ನ ನಿಜವಾದ ಅಸಲಿಯತ್ತೇನು? ಅವನ ರಿಯಲ್ ಐಡೆಂಟಿಟಿ ಸಾನ್ಯಾಗೆ ಗೊತ್ತಾದ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ? ಸಾಮ್ರಾಟ್
ಸಾನಿಯಾ ಬೆಡ್ರೂಮ್ಗೆ ಬಂದಿದ್ರ ಹಿಂದೆ ಯಾರ ಕೈವಾಡ ಇದೆ ಹಾಗೂ ಅದರ ಹಿಂದೆ ಇದ್ದ ಬಲವಾದ ಕಾರಣ ಏನು? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.